ಚಿತ್ರತಾಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಹೊಸ ಧಾರಾವಾಹಿ ಆಸೆ. ಈ ಧಾರಾವಾಹಿಯಲ್ಲಿ ನಾಯಕಿ ಮೀನಾ ಪಾತ್ರದಲ್ಲಿ ಪ್ರಿಯಾಂಕಾ ನಟಿಸುತ್ತಿದ್ದಾರೆ. ನಾಯಕಿ ಮೀನಾಳದು ಬಡ ಕುಟುಂಬ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನವಿದ್ದರೂ ಆಕೆಯ ಮುಖದ ಮೇಲೆ ಮಂದಹಾಸ ಯಾವತ್ತೂ ಇರುತ್ತದೆ. ಐಎಎಸ್ ಅಧಿಕಾರಿಯಾಗಬೇಕು ಎಂಬ ಕನಸು ಕಂಡಿದ್ದ ಮೀನಾ ಮನೆಯ ಆರ್ಥಿಕ ಸಂಕಷ್ಟ ಮನಗಂಡು ಅರ್ಧದಲ್ಲೇ ಓದನ್ನ ಬಿಟ್ಟಳು. ಹೂವಿನ ವ್ಯಾಪಾರ ಮಾಡಿ ಕುಟುಂಬದ ಏಳಿಗೆಗೆ ಶ್ರಮಿಸುವ ಹೆಣ್ಣು ಮಗಳು ಮೀನಾ. ಜೊತೆಗೆ ತಮ್ಮ ತಂಗಿಯ ವಿದ್ಯಾಭ್ಯಾಸಕ್ಕಾಗಿ ತನ್ನ ಜೀವನವನ್ನೇ ಈಕೆ ಮುಡಿಪಾಗಿಟ್ಟಿದ್ದಾಳೆ ಮೀನಾ. ಮೀನಾ ಆಗಿ ನಟಿಸುತ್ತಿರುವ ಪ್ರಿಯಾಂಕಾ ಅವರಿಗೆ ನಟನೆಯ ಗೀಳು ಅಂಟಿಕೊಂಡಿದ್ದೇ ಥಿಯೇಟರ್ ಕ್ಲಬ್ ಮೂಲಕ. ವಿಜಯನಗರ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ಓದುತ್ತಿದ್ದ ಈ ನಟಿ ಥಿಯೇಟರ್ ಕ್ಲಬ್ ಸೇರಿಕೊಂಡಿದ್ದರು. ಬೇಲೂರು ರಘುನಂದ್ ಅವರ ರಂಗಚಿರಂತನ ಕ್ಲಬ್ ಸೇರಿದ ಪ್ರಿಯಾಂಕಾ ಅವರು ಆ ರಂಗ ಚಟುವಟಿಕೆಗಳಿಂದ ಪ್ರೇರಣೆ ಪಡೆದುಕೊಂಡರು. ನಾನು ನಟಿಯಾಗಲು ರಂಗಚಿರಂತನ ಥಿಯೇಟರ್ ಕ್ಲಬ್ ಕಾರಣ. ಅಲ್ಲಿಗೆ ಸೇರಿದ ನಾನು ನಟನೆಯ ರೀತಿ ನೀತಿ ತಿಳಿದುಕೊಂಡೆ ಎಂದು ಹೇಳುತ್ತಾರೆ ಪ್ರಿಯಾಂಕಾ. ನಾನು ಸೈನ್ಸ್ ವಿದ್ಯಾರ್ಥಿನಿಯಾಗಿದ್ದರಿಂದಲೇ ಪ್ರತಿದಿನವೂ ರಂಗ ಚಟುವಟಿಕೆ ತರಗತಿಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಒಟ್ಟಾರೆಯಾಗಿ 2 ರಿಂದ 3 ತಿಂಗಳುಗಳ ಕಾಲ ನಾನು ಈ ತರಗತಿಗೆ ಹೋಗಿದ್ದೆ. ನಂತರ ಹೋಗಲಿಕ್ಕೆ ಆಗಲಿಲ್ಲ. ಆದರೆ ಈಗ ನಾನು ಕ್ಲಾಸ್ ಮಿಸ್ ಮಾಡಿಕೊಂಡೆ ಅಂತ ಅನಿಸ್ತಿದೆ. ಇನ್ನೂ ಹೆಚ್ಚಿನ ತರಗತಿಗೆ ಹೋಗಬೇಕಿತ್ತು ಅಂತ ಈಗ ನನಗೆ ಫೀಲ್ ಆಗ್ತಿದೆ ಎಂದು ಮಾಧ್ಯಮದ ಜೊತೆ ಪ್ರಿಯಾಂಕಾ ಹಂಚಿಕೊಂಡಿದ್ದಾರೆ. ನನಗೆ ಮೊದಲಿನಿಂದಲೂ ನಟನೆಯತ್ತ ವಿಶೇಷ ಒಲವಿತ್ತು. ಇದರ ಜೊತೆಗೆ ನಾನು ರೀಲ್ಸ್ ಕೂಡ ಮಾಡ್ತಿದ್ದೆ. ಇನ್ಸ್ಟಾಗ್ರಾಂನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾಡಿರುವಂತಹ ವಿಡಿಯೋ, ರೀಲ್ಸ್, ಟಿಕ್ಟಾಕ್ ಗಳನ್ನ ಹಂಚಿಕೊಳ್ಳುತ್ತಿದ್ದೆ. ಸೀರಿಯಲ್ ನೋಡುತ್ತಿದ್ದಾಗ ನಾನು ಕೂಡ ನಟಿಯಾಗಬೇಕು ಎಂದು ಅಂದುಕೊಳ್ಳುತ್ತಿದ್ದೆ. ಆಗ ತಾನೇ ಡಿಗ್ರಿ ಮುಗಿದ ಕಾರಣ ಆಡಿಷನ್ಗಳನ್ನ ಅಟೆಂಡ್ ಮಾಡಲು ತಯಾರಿ ಮಾಡುತ್ತಿದ್ದೆ. ಫಿಸಿಕಲ್ ಹಾಗೂ ಮೆಂಟಲಿಯಾಗಿ ಪ್ರಿಪೇರ್ ಮಾಡಿಕೊಳ್ಳುತ್ತಿದ್ದೆ ಎಂದು ಮಾಧ್ಯಮದ ಜೊತೆ ಮಾತನಾಡುವ ಪ್ರಿಯಾಂಕಾ ಹೇಳುತ್ತಾರೆ. ಆ ಸಮಯದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಿಂದ ಕಾಲ್ ಬಂದಿತ್ತು. ಆಡಿಷನ್ ಇದೆ, ಸ್ವಲ್ಪ ಅರ್ಜೆಂಟ್ ಇದೆ, ಈಗಲೇ ಭಾಗವಹಿಸಿ ಎಂದು ಕಾಲ್ನಲ್ಲಿ ಹೇಳಿದರು. ಶಾಕ್ ಆಯಿತು ನನಗೆ. ನಿಜಾನಾ ಸುಳ್ಳ ಎಂದು ನಂಬಲಾಗಲಿಲ್ಲ. ಕನ್ಫ್ಯೂಸ್ ನಲ್ಲಿದ್ದೆ. ಸರಿ ಹೋಗೋಣ, ಟ್ರೈ ಮಾಡೋಣ ಅಂತ ಹೋದೆ. ಅವರು ಲಂಗ ದಾವಣಿ ಹಾಕೊಂಡು ಬನ್ನಿ ಅಂತ ಹೇಳಿದ್ರು. ಹಾಗೆಯೇ ಹೋಗಿದ್ದೆ. ಮತ್ತೆ ಆಡಿಷನ್ ನಲ್ಲಿ ಅವರು ಕೊಟ್ಟ ಕಾಸ್ಟ್ಯೂಮ್ ಹಾಕಿಕೊಂಡೆ ಎಂದು ಮಾಧ್ಯಮದ ಜೊತೆ ಮಾತನಾಡುವಾಗ ಹೇಳುತ್ತಾರೆ ಪ್ರಿಯಾಂಕಾ. ಪಾತ್ರದ ಬಗ್ಗೆ ಹೇಳಿದರು. ಸೀನ್ ಪೇಪರ್ ಕೂಡ ಕೊಟ್ಟರು. ಮೊದಲ ಆಡಿಷನ್ ಆದ ಕಾರಣ ನರ್ವಸ್ ಆಗಿದ್ದೆ. ಲುಕ್ ಟೆಸ್ಟ್ ಆಯ್ತು, ಆಡಿಷನ್ ಕೊಟ್ಟೆ. ಮರುದಿನ ಬನ್ನಿ ಅಂದರು. ನಾನು ಆಯ್ಕೆ ಆಗ್ತೀನಾ ಇಲ್ವಾ ಎಂಬ ಗೊಂದಲ ಕಾಡ್ತಿತ್ತು. ಜೊತೆಗೆ ಮನೆಯಲ್ಲಿಯೂ ಹೇಳೋದಕ್ಕೆ ಹೋಗಲಿಲ್ಲ. ನಾನು ಮಾಡಲಿಂಗ್ ಮಾಡ್ತಿದ್ದೆ. ಮೇಕ್ ಓವರ್ ಶೂಟಿಂಗ್ ಗಳಿಗೆ ಹೋಗುತ್ತಿದ್ದೆ. ಅದನ್ನೇ ಹೇಳಿದ್ದೆ. ಮರುದಿನ ಕಾಲ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ ಎಂದು ಹೇಳಿದರು. 2 ದಿನ ಆದ್ಮೇಲೆ ಪ್ರೊಮೋ ಶೂಟಿಂಗ್ ಶುರು ಅಂತ ಹೇಳಿದ್ರು. ಇದೆಲ್ಲ ನಿಜಾನಾ ಅಲ್ಲ ಕನಸಾ ಎಂದು ಅನಿಸಿಬಿಟ್ಟಿತ್ತು ಎಂದು ಪ್ರಿಯಾಂಕಾ ಆ ಅನುಭವಗಳನ್ನ ನೆನಪಿಸಿಕೊಂಡಿದ್ದಾರೆ. ಆಡಿಷನ್ಗೆ ಅನೇಕ ಜನರು ಬಂದಿದ್ದರು. ಈಗಾಗಲೇ ಕಿರುತೆರೆಯಲ್ಲಿ ಗುರುತಿಸಿಕೊಂಡವರು ಬಂದಿದ್ರು. ಇವರುಗಳ ಮಧ್ಯೆ ನಾನು ಆಯ್ಕೆಯಾಗುತ್ತಾನಾ ಎಂಬ ಗೊಂದಲ ಕೂಡ ಕಾಡಿತು. ಏಕೆಂದರೆ ಅದು ನಾಯಕಿಯ ಪಾತ್ರ. ನಾನು ಸೈಡ್ ಕ್ಯಾರೆಕ್ಟರ್ ಅಂತ ಅಂದುಕೊಂಡಿದ್ದೆ. ಮೇನ್ ಲೀಡ್ ಅಂತ ಹೇಳಿದಾಗ ಖುಷಿಯಾಯ್ತು. ಮನೆಯಲ್ಲಿ ಹೇಳಿದಾಗಲೂ ಎಲ್ಲರೂ ಖುಷಿ ಪಟ್ಟರು. ಪ್ರೊಮೋ ಶೂಟ್ ಆಯ್ತು. 2 ದಿನಕ್ಕೆ ಟೆಲಿಕಾಸ್ಟ್ ಆಯ್ತು. ಬ್ಯಾನರ್ ಬಂತು, ಪೋಸ್ಟರ್ ಆಯ್ತು. ಫ್ಯಾಮಿಲಿ, ಫ್ರೆಂಡ್ಸ್ ಅವರಿಗೆ ಶಾಕ್ ಆಯ್ತು ಎಂದು ಆಡಿಷನ್ ದಿನಗಳನ್ನ ನೆನಪಿಸಿಕೊಳ್ಳುತ್ತಾರೆ ಪ್ರಿಯಾಂಕಾ. ಇದೀಗ ಆಸೆ ಧಾರಾವಾಹಿಯಲ್ಲಿ ನಾನು ನಟಿಸುತ್ತಿದ್ದೇನೆ. ರಮೇಶ್ ಅರವಿಂದ್ ನಿರ್ಮಾಣದ ಧಾರಾವಾಹಿಯ ಭಾಗವಾಗಿರುವುದಕ್ಕೆ ಖುಷಿ ಇದೆ. ಜೊತೆಗೆ ಹಿರಿಯ ಕಲಾವಿದರುಗಳೊಂದಿಗೆ ತೆರೆ ಹಂಚಿಕೊಳ್ಳುವ ಅವಕಾಶ ದೊರಕಿದೆ. ಉತ್ತಮ ಕತೆ, ಪಾತ್ರ ದೊರಕಿದರೆ ನಾನು ಸಿನಿಮಾದಲ್ಲಿ ನಟಿಸಲು ತಯಾರಿದ್ದೇನೆ. ನಟನೆಯ ಹೊರತಾಗಿ ಡ್ಯಾನ್ಸ್ ಕೂಡ ನನ್ನ ಆಸಕ್ತಿಯ ಕ್ಷೇತ್ರ. ಈಗ ಅದನ್ನ ಕಲಿಯುತ್ತಿದ್ದೇನೆ ಎನ್ನುತ್ತಾರೆ. ಅಂದಹಾಗೆ ಪ್ರಿಯಾಂಕಾಗೆ ಹಿರಿಯ ನಟಿ ಉಮಾಶ್ರೀ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಎಂದರೆ ತುಂಬಾ ಇಷ್ಟ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.